ಮಾಡಬೇಕು ಅನ್ನೋ ಆಸೆ ಇದೆ. ನಮ್ಮ ಗ್ರೂಪಲ್ಲೇ 4 ಜನ ಡೈರೆಕ್ಟರ್ಸ್ ಇದ್ದಾರೆ. ಸೊ ಒಬ್ಬರಾದ್ಮೇಲೆ ಸಿನಿಮಾ ಚೆನ್ನಾಗಿರೋ ಸಿನಿಮಾ ಮಾಡಬೇಕು ಅನ್ನೋ ಆಸೆ ಇದೆ. कमर्शियल विथ आर्ट, सो थोड़ा मिक्स करके हमको अच्छी मूवी बनाने का मन है. ಆಮೇಲೆ ನಾನು ಡೆಲ್ಲಿನಲ್ಲಿ ವರ್ಕ್ ಮಾಡಿ ಇಲ್ಲಿ ವಾಪಸ್ ಬಂದಾಗ ಐ ವಾಸ್ ಥಿಂಕಿಂಗ್ ಕಿ ಎಷ್ಟು ನಂಗೆ ಗೊತ್ತಿಲ್ಲ ಇಲ್ಲಿ ಹೆಂಗಿರುತ್ತೆ ಏನು ಅಂತ. ಸೊ ಇಸ್ಲಾಂ ಜೊತೆ ವರ್ಕ್ ಮಾಡಿ ನನಗೆ ತುಂಬಾ ಸಂತೋಷ ಆಯಿತು. ಯಾಕೆ ಅಂತಂದರೆ ಅವನು ಇಷ್ಟು ವರ್ಷಗಳ ನಂತರನೂ ಕೂಡ ಅದೇ ಪೀಸ್ಫುಲ್ ಮೈಂಡಲ್ಲಿ ಕೆಲಸ ಮಾಡ್ತಾನೆ. ಅಂದರೆ ಆರ್ಟಿಸ್ಟ್ಗೆ ಕೊಡಬೇಕಾದ ಸ್ಪೇಸ್ ಏನಿದೆ ಅದನ್ನು ಕೊಡ್ತಾನೆ. ಏನಾದರೂ ಇದ್ರೆ ಇದನ್ನು ಇಂಪ್ರೂವೈಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಅವನು ತುಂಬ ತಾಳ್ಮೆಯಿಂದ ಆಯಿತು ಅಂತ ಹೇಳಿ ಆ ಅವಕಾಶನ ಕಲ್ಪಿಸ್ಕೊಡ್ತಾನೆ. ಮತ್ತು ತುಂಬ ನನಗೆ ಬೇಸಿಕಲಿ ವರ್ಕ್ ಮಾಡೋಕ್ಕೆ ತುಂಬ ಸಂತೋಷವಾಗಿರೋ ವಾತಾವರಣ ಇರಬೇಕು. ತುಂಬ ಒಂಥರ ಕಿಚಿ ಡೈರೆಕ್ಟರ್ ಕಿರ್ಚಾಡೋದು ಇವೆಲ್ಲ ಮಾಡೋದ್ರ ಹಿಂಸೆ ಅನ್ಸುತ್ತೆ. ಎಮೋಷನ್ಸ್ ಶುಡ್ ಕಮ್ ಕೆಲಸ. ಎಮೋಷನ್ಸ್ ಅನ್ನೋದು ನಾವು ಪೀಸ್ಫುಲ್ ಮೈಂಡಲ್ಲಿ ಇದ್ದಾಗ, ನಾವು ಖುಷಿಯಾಗಿದ್ದಾಗ ಎನಿ ಎಮೋಷನ್, ಯಾವುದೇ ಎಮೋಷನ್ನ ನೀವು ಟಚ್ ಮಾಡ್ಬೋದು. ಅದು ನನ್ನ ಪರ್ಸ್ನಲ್ ಥಿಂಗ್. ಸೊ ಆ ವಾತಾವರಣನ ಇಸ್ಲಾಂ ಕ್ರಿಯೇಟ್ ಮಾಡಿಕೊಟ್ಟಿದ್ದಾನೆ ಆ ಸಿನಿಮಾದಲ್ಲಿ. ಇನ್ನೊಂದು ವ್ಯಕ್ತಿ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಮಧು ಅವರು, DOP ಅವರು. ಅವ್ರ ಇಂಥ್ಯೂಸಿಯಾಸಮ್ ಎಷ್ಟು ಅಂತಂದರೆ ಅವ್ರು ಭಾಳ ಖುಷಿ ಕೆಲಸ ಮಾಡೋಕ್ಕೆ. ಆ್ಯಂಡ್ ಯು ವಾಸ್ ಲೈಕ್ ವಿ ಆರ್ ಗೋಯಿಂಗ್ ಟು ಕ್ರಿಯೇಟ್ ಅ ಹಿಸ್ಟರಿ ಅಂತ ಅಷ್ಟು ಎನರ್ಜಿ ಹಾಕಿ ಕೆಲಸ ಮಾಡಿದ್ದಾರೆ. ಸೊ ಪೂರಾ ಟೀಮು, ಇಡೀ ಟೀಮು ಒಂದೇ ಕನಸು ಕಟ್ಕೊಂಡು ನಾನು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಮಾಡಿದ್ದೀವಿ. ಅಶ್ವಿನ್ ಆ್ಯಂಡ್ ನಂದನ್ ಜೊತೆ ವರ್ಕ್ ಮಾಡಿ ನಂಗೆ ತುಂಬ ಸಂತೋಷ ಆಯಿತು. ಯಾಕೆಂತಂದರೆ ಮಕ್ಕಳ ಜೊತೆ ಆ್ಯಕ್ಟ್ ಮಾಡೋದು ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ಆಫ್ ಸ್ಕ್ರೀನ್ ಮತ್ತು ಆನ್ ಸ್ಕ್ರೀನ್ ಒಂದೇ ಥರ ಇರಬೇಕಾಗುತ್ತೆ. ನೀವು ಆಫ್ ಸ್ಕ್ರೀನ್ ಒಂಥರ ಇದ್ಬಿಟ್ಟು ಆನ್ ಸ್ಕ್ರೀನ್ ಬಂದು ನಾನು ನಿಮ್ಮ ಅಮ್ಮ ಅಂತಂದರೆ ಮಕ್ಕಳು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಅಲ್ಲಿ ಏನಂತಂದರೆ ಓಕೆ, ಅಲ್ಲಿ ಹಂಗಿದ್ದಾಗ ಮಾತ್ರ ಆನ್ ಸ್ಕ್ರೀನ್ ಅಲ್ಲಿ ಏನಂತ ಕೆಮಿಸ್ಟ್ರಿ ಬಿಲ್ಡ್ ಆಗುತ್ತೆ. ಇಲ್ಲ ಅಂತಂದರೆ ಅದು ಸುಮ್ಮನೆ ಒಂದು ಇವರೇನೋ ಹೇಳಿದರೆ ನಾನು ಲೈನ್ ಹೇಳಬೇಕು ಹೋಗ್ತಾ ಇರುತ್ತೆ, ಆ ಕನೆಕ್ಷನ್ ಬಿಲ್ಡ್ ಆಗೋದಿಲ್ಲ. ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಸಿನಿಮಾ ಮಾಡ್ಬೇಕಾದ್ರೆ ನಾನು ತುಂಬ ಆ್ಯಕ್ಚುಲಿ ಕ್ಲೋಸ್ ಆಗಿದ್ವಿ. ಈ ಸ್ಟಿಲ್ ಕಾಲ್ಸ್ ಮೀ ಅವ್ವ. ಕಾಲ್ ಮಾಡಿದಾಗ, ಫೋನ್ ಮಾಡಿದಾಗ ಅವ್ವ ಹೆಂಗಿದೆಯವ ಹಂಗೆ ಮನೆಗೆ ಬರಬೇಕು ಇಸ್ ಲೈಕ್ ದ್ಯಾಟ್. ಬಿಕಾಸ್ ಒಂದಿನ ಏನಾಯಿತು ಅಂತಂದರೆ ಅಲ್ಲಿ ನಾನು ಒಳಗಡೆ ಮಲ್ಕೊಂಡಿದ್ದೆ. ನಮ್ಮ ಶೂಟಿಂಗ್ ಮನೆ ಇದೆಯಲ್ಲ ಅಲ್ಲಿ ಮಲಗಿದ್ದೆ. ಬಂದ್ಬಿಟ್ಟು ಅವ್ವ ಎದುಳು ನೋಡು ಅವರೆಲ್ಲ ನನಗೆ ಬೈತಾ ಇದ್ದಾರೆ, ನನಗೆ ಚುಡಾಯಿಸ್ತಾ ಇದ್ದಾರೆ ಅಂತ ಕರ್ಕೊಂಡೋದ. ನನಗೆ ನಗು ಬಂತು. ಅವ್ನು ಎಷ್ಟು ಸೀರಿಯಸ್ ಆಗಿ ನನ್ನ ತೊಗೊಂಡಿದ್ದಾನೆ ಅಂತಂದರೆ ಈಚೆ ಆಟ ಆಡ್ತಿದ್ದಾನೆ, ಶೂಟಿಂಗಲ್ಲ ಆಟ ಆಡ್ತಿರೋನು. 3 ಮಕ್ಕಳು ಅವನಿಗೆ, ನಾನು ಶೂಟಿಂಗ್ ಹುಡುಗ್ರೆ 3 ಮಕ್ಕಳು ಅವನಿಗೆ ಏನೋ ರೇಗಿಸ್ತಾ ಇದ್ರು ಅಂದ್ಬಿಟ್ಟು ನಾನು ಕರ್ಕೊಂಡೋದ. ಅವ್ನಿಗೆಲ್ಲ ಬೈದೆ ಈ ಅಕ್ಕ ಅಂತ.